ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ. ಅಭಯಂಕರ ತ್ರಿನೇತ್ರಧರ ಪಿನಾಕಹರ ಹರ ಹರ ಶಿವಶಂಕರ. ತ್ರಿನೇತ್ರಧರ ಪಿನಾರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಯ್ಯೋ, ನಾನು ಎಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರರ ಯಾಗವನ್ನು ಭಂಗಪಡಿಸಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ತತ್ತರಿಸಿ ಹೋಗಿರುವನು. ಶ್ರೀರಾಮಚಂದ್ರನ ಯಾರು, ಸೀತಾ ಮಾತೆ ಯಾರೆಂಬುದನ್ನು ತಿಳಿಯದೆ ಈ ಶ್ರೀ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂಬುದನ್ನು ತಿಳಿಯದೆ ಈ ಅವಿವೇಕಿಗೆ ಎಷ್ಟೇ ಹೇಳಿದರೂ ಗೋರ್ಕಲ ಮೇಲೆ ಮಳೆ ಸುರಿದಂತಾಯಿತು. ದುರಂಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರುವನು. ಇದರಿಂದ ಇಡೀ ಲಂಕೆ ಭಸ್ಮೀಭೂತವಾಗಿ ಹೋಗುವುದು, ಭಸ್ಮೀಭೂತವಾಗಿ ಹೋಗುವುದು. ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡುತ್ತಾ ಬೇಸರವನ್ನು ತಿಳಿಯುವುದು. ಮಾಯಾ ಮೃಗವನಿದ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆಯಿದ. ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆಯಿದ. ಮಾಯಾ ಮೃಗವನಿದ ದಾನವ ಮಾಯೇ ಸೀದಾ ದಾನವ ಮಾಯೇ ಪ್ರೇಮ
ನಿಜವನರವುವೇ ತಿಳಿದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ. ಜಾನಕಿ, ಈ ಕನಕಮಯವಾದ ಇಂತಹ ಸಾರಂಗವನ್ನು ನಾನು ಈ ಸ್ಥಳದಲ್ಲಿ ಇಲ್ಲಿವರೆಗೂ ನೋಡಲೇ ಇಲ್ಲ. ಇದನ್ನು ನೋಡಿದರೆ ಮಾಯಾಮೃಗವೆಂದೇ ತೋರುತ್ತಿರುವುದು. ಆದ್ದರಿಂದ ಅದರ ಗೊಡವೆ ನಿನಗೆ ಬೇಡ ಜಾನಕಿ. ಪ್ರಾಣೇಶ್ವರ, ನಿಜವಾದ ಹೇಮ ಸಾರಂಗವೇ ಆಗಿದ್ದರೆ ಹಿಡಿದು ತನ್ನಿ. ಒಂದು ವೇಳೆ ಮಾಯಾ ಮೃಗವೇ ಆಗಿದ್ದರೆ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ ಸ್ವಾಮಿ. ಸೀತಾ, ಹಿಂದೆ ನಾವು ಶೂರ್ಪಣಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮಗೆ ವಂಚಿಸಲು ಈ ರೀತಿ ಬಂದಿರಬಹುದು. ಇದನ್ನು ನೀನು ಬಯಸಿ ನೀನೂ ದುಃಖಕ್ಕೀಡಾಗುವುದಲ್ಲದೆ ನಮ್ಮನ್ನೂ ದುಃಖಕ್ಕೀಡು ಮಾಡಬೇಡ ಸೀತಾ. ಆದರೆ ಬೇಕಿದ್ದರೆ ಕೇಳು, ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದು ಕೊಡುತ್ತೇನೆ. ಪ್ರಾಣೇಶ್ವರ, ಸಮೀಪದಲ್ಲಿರುವ ಈ ಮೃಗವನ್ನು ಹಿಡಿದು ತರಲಾಗದ ನೀವು ಚಂದ್ರನಲ್ಲಿರುವ ಹೇಮಸಾರಂಗವನ್ನು ಹಿಡಿದು ತರಬಲ್ಲಿರ? ಕೂಡದು ಸ್ವಾಮಿ, ಕೂಡದು. ನನಗೆ ಈ ಮೃಗವನ್ನೇ ಹಿಡಿದು ತರಬೇಕು. ಇಲ್ಲವಾದರೆ ಖಂಡಿತವಾಗಿಯೂ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವುದು. ಸೀತಾ, ಶಾಂತಿ ಶಾಂತಿ. ಲಕ್ಷ್ಮಣ, ಅಗ್ರಜ ಕರೆದಿರಾ? ಲಕ್ಷ್ಮಣ, ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಹೋಗಿ ಹಿಡಿದು ತರಲೇ ಅಣ್ಣ? ಬೇಡ ಲಕ್ಷ್ಮಣ. ಸತಿ ಅಪೇಕ್ಷೆ ಪಟ್ಟದ್ದನ್ನು ಪತಿಯಾದವನು ನೆರವೇರಿಸಬೇಕಾದ್ದು ಆತನ ಕರ್ತವ್ಯ. ನಾನೇ ಹೋಗಿ ಹಿಡಿದು ತರುತ್ತೇನೆ. ನಿಜವಾದ ಮೃಗವಾದರೆ ಹಿಡಿದು ತರುತ್ತೇನೆ, ಮಾಯಾ ಮೃಗವಾದರೆ ಅಲ್ಲಿಯೇ ಸಂಹರಿಸಿ ಬರುತ್ತೇನೆ. ನಾನು ಬರುವವರೆಗೂ ಸೀತೆ ಯೋರ್ವಳನೆ ಬಿಟ್ಟು ಕದಲಕೂಡದು, ತಿಳಿಯಿತೆ? ಆಗಲಿ ಅಗ್ರಜ. ಲಕ್ಷ್ಮಣ, 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 ಕೇಳಿದೆ ನಿಮ್ಮಣ್ಣನ ಆತದ್ವರೇನು? ಜಾಗ್ರತೆಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡು ಲಕ್ಷ್ಮಣ. ಅಮ್ಮ, ದೂರದಲ್ಲಿ ಹಾರ್ತ ಧ್ವನಿಯೇನೋ ಕೇಳಿ ಬರುತ್ತಿದೆ ತಾಯಿ. ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ಇಲ್ಲ. ನಿಮ್ಮಣ್ಣನ ಧ್ವನಿ ಬರೆದು ಅನ್ನತ ಅಲ್ಲ. ಹೋಗು ಲಕ್ಷ್ಮಣ, ಜಾಗ್ರತೆಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡು. ಅಮ್ಮ, ನಿಮ್ಮ ಬಾಯಿಯಿಂದ ಇಂಥ ಮಾತುಗಳಿ ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅಲ್ಲದೆ ನನ್ನ ಅಗ್ರಜನಲ್ಲಿ ಧನುರ್ಬಾಣಗಳಿರಲು ನೀವು ಧೈರ್ಯದಿಂದಿರಿ. ಹಾಗಾದರೆ ನೀನು ಹೋಗಲಾರೆ ಲಕ್ಷ್ಮಣ. ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಬಿಟ್ಟೆಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನು ಪ್ರಿಯ ಸಹೋದರರೆಂದು ಭಾವಿಸಿದ್ರಲ್ಲ ನನ್ನ ಸ್ವಾಮಿ. ಈಗ ಅರ್ಥವಾಯಿತು. ನಿಮ್ಮಣ್ಣನು ಕೇಳಿಗಾಹುತಿ ಆದರೆ ಸುಲಭವಾಗಿ ನಿನ್ನ ಅತ್ತಿಗೆ ನಿನ್ನ ಕಾಸಿನ ಸರಳಿನ ತರಲಿ ಕರ್ಣಯುಗವಂ ಇರಿಯುತ್ತಿರ್ಪ ಪುರುಷೋಕ್ತಿಯಂ ಕೇಳಿಯಂಗೆ ಹರಣಂ ಹೋಗುವುದಿಲ್ಲ ಮಗಟ ಕಠಿಣಮಿದೆಂತೋ. ಅಮ್ಮ, ಏನು ಹೇಳಿದೆ ತಾಯಿ? ನಾನು ನಿಮ್ಮನ್ನು ನನ್ನ ಎತ್ತ ತಾಯಿಯಾದ ಸುಮಿತ್ರ ದೇವಿಯಿಂದಲೇ ಹೆಚ್ಚೆಂದೂ ಭಾವಿಸಿದೆನಮ್ಮ. ಹಾಗಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ನಾನು ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ, ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನಾನು ಬರೆದ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೊರಗೆ ಹೋಗಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ. ಶಂಭೋ ಮಹಾದೇವ. ನಾಶ ಈಶ ಮಹೇಶ ಭವ ಭಯ ಶಂಕರ ಶಿವನೇ ಭಯ ಶಂಕರ
ಢಮ 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 ರುಗಧರನೆ ನಾಟ್ಯಲೋಲ ಶಿವನೇ ಢಮ 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 ರುಗಧರನೆ ನಾಟ್ಯಲೋಲ ಶಿವನೇ ಲೋಕವ ಪಾಲಿತ ಕಾಲ ಕಾಲ ಹರ ಕಾಮಿತಾಂತ ಪ್ರಭುವೇ ಕಾಮಿತಾಂತ ಪ್ರಭುವೇ ಲೋಕವ ಪಾಲಿತ ಕಾಲ ಕಾಲ ಹರ ಕಾಮಿತಾಂತ ಪ್ರಭುವೇ ಕಾಮಿತಾಂತ ಪ್ರಭುವೇ ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭಯ ಶಂಕರನೇ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಹಿಡಿದ ಬಂದೆ ಬ್ರಹ್ಮಾಂಡವತ ಬಳಸಿದನೆ ಕರದಲ್ಲಿ ಕಪಾಲ ಹಿಡಿದ ಬಂದೆ ಬ್ರಹ್ಮಾಂಡವತ ಬಳಸಿದನೆ ಪೂರ್ಣಯ ಕರುಣೆಯಲ್ಲಿ ಅನ್ನಪೂರ್ಣೆಯ ಕರುಣೆಯುಂಗಲಿ ಭಾರಿ ಧವದ ನೀಗಿದನೆ ಭಾರಿ ಧವದ ನೀಗಿದನೆ ಸಾಮದಾನ ಪ್ರಿಯ ಶಂಕರನೇ ಸಾಮದಾನ ಪ್ರಿಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭಯ ಶಂಕರನೇ ಭಯ ಶಂಕರನೇ ಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭದ್ರೆ ನಾನು ಬಹುದೂರದಿಂದ ಬಳಲಿ ಬಂದಿರುವೆ ನನಗೇನಾದರೂ ಆಹಾರವನ್ನು ನೀಡು ಭದ್ರೆ ಪೂಜ್ಯರೇ, ನಿಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಕಾಂತರಾಗಲಿ ಮೈದನರಾಗಲಿ ಸಮೀಪದಲ್ಲಿಲ್ಲ. ಅವರು ಬಂದ ನಂತರ ಮೂವರು ಸೇರಿ ಸತ್ಕರಿಸುವರು. ಅದುವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು. ಸೀತಾ, ನೀನೆಂತಹ ಲಾವಣ್ಯವತಿ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹಕ್ಕಾಗಿ ಸ್ವಯಂವರ ಸೇವೆಗೆ ಬಂದ ನಾನು ಶಿವಧನಸ್ಸನ್ನು ಎತ್ತಲಾರದೆ ಮೊಗ್ಗರಿಸಿ ಬಿದ್ದಾಗ ಒಬ್ಬರಿಗೆ ಮೇಲೆ ಕುಳಿತು ನಕ್ಕಿಯಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ ಸಹಸ್ರಾರು ಕಡ್ಡಿಗಳು ಏಕಕಾಲದಲ್ಲಿ ಬಂದು ನನ್ನ ದೇಹವನ್ನೇ ಛೇದಿಸದಂತಾಯಿತು. ಆ ಸೇಡಿನ ಪ್ರತಿಫಲ ಅಲ್ಲದೆ ನನ್ನ ತಂಗಿಯಾದ ಶೂರ್ಪಣಖಿಗಾದ ಅಪಮಾನ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು ಸೀತಾ, ಕುದಿಯುತ್ತಿರುವುದು. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿ ನಿಲ್ಲಿಸಿ ನನ್ನಂತರಂಗದಲ್ಲಿ ಉದ್ಭವಿಸಿರುವ
ಆಸೆಯೆಲ್ಲವನ್ನೂ ತೀರಿಸಿಕೊಳ್ಳಬೇಕಾಗಿದೆ. ಅದು ಅಲ್ಲದೆ ನಿನ್ನ ಮೇಲಿನ ಛಲಕ್ಕಾಗಿ ಈ ದಿನ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ರಾಮನ ಬಾಣಕ್ಕೆ. ಮಾವ ನನ್ನನ್ನು ಮನ್ನಿಸಿಬಿಡು. ನನ್ನ ಸ್ವಾರ್ಥಕ್ಕಾಗಿ ಈ ದಿನ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ಶಿರ ಮೇಲ್ಭಾಗದೊಳು ಕಾಗೆ ಗುದ್ದಾದಿಗಳ ಚೀತ್ಕಾರದ ನೀವು ಕೇಳಿ ಬರುತ್ತದೆ. ಅಲ್ಲದೆ ಸಾವಿನ ಮುನ್ಸೂಚನೆಯೂ ಬೇರೆ. ಎದಕ್ಕೆಲ್ಲ ಎದುರುವನಲ್ಲ ಏ ದಶಗಡ್ಡ ಸಾರಭೌಮನು. ಎಷ್ಟೊತ್ತಿಗಾಗಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರವಾಗಿ ಕರೆದುಕೊಂಡು ಹೋಗಿರ್ತೀವಿ. ಓ ವೇಳೆಯಾಯಿತು. ಅಯ್ಯೋ ಹಸಿವು ತಾಳಲಾರೆ ಭದ್ರೆ, ತಾಳಲಾರೆ. ಕಣ್ಣೋಲಿಗಳು ತಿರುಗುತ್ತಿವೆ. ಏನಾದರೂ ನೀಡು ಭದ್ರೆ, ಏನಾದರೂ ನೀಡು. ಇದು ಸ್ವೀಕರಿಸಿ ಪೂಜ್ಯರೇ. ಇನ್ನು ಬೆಳಗ್ಗೆ ಬಂದು ನೀಡು ಭದ್ರೆ. ಪೂಜ್ಯರೇ, ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಯನ್ನು ಬರೆದಿರುವನು. ಅದನ್ನು ದಾಟಿ ಮುಂದೆ ಬರುವಂತಿಲ್ಲ. ಏನು? ಇಲ್ಲಿಂದಲೇ ಸ್ವೀಕರಿಸಿ. ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ. ಹಸುವಿನಿಂದ ಬಳಲಿ ನಾನು ನಿನ್ನ ಆಶ್ರಮದಲ್ಲೇ ಸಿನುಗಿದ್ದೆ ಆಗಿದರೆ ಬ್ರಹ್ಮತ್ಯ ದೋಷವು ಸಂಭವಿಸುವುದು. ಇಡೀ ಶಾಪವನ್ನು ಸ್ವಲ್ಪ ಹೀಗೇನು ಮಾಡಲಿ? ದೈವ ಇಚ್ಛೆದ್ದಾಗಲಿ. ಇದು ಸ್ವೀಕರಿಸಿ. ಇನ್ನು ಬೆಳಗ್ಗೆ ಬಂದು ನೀಡು ಭದ್ರೆ. ಇದು ಸ್ವೀಕರಿಸಿ. ಇನ್ನು ಬೆಳಗ್ಗೆ ಬಂದು ನೀಡು ಭದ್ರೆ. ಸ್ವೀಕರಿಸಿ. ಇನ್ನು ಬೆಳಗ್ಗೆ ಬಂದು ನೀಡು ಭದ್ರೆ. ರಾಮಚಂದ್ರ, ಇದೋ ನೋಡು ಪೌಲಸ್ತ್ಯ ವಂಶ ಕಳಶಾಂಬುದಿ ಚಂದ್ರನ. ಇದೋ ನೋಡು ಪೌಲಸ್ತ್ಯ ವಂಶ ಕಳಶಾಂಬ ಚಂದ್ರನ. ನೋಡು ದಾನವೇಂದ್ರನ. ನೋಡು ನಿರ್ಜರ ಮನೋತ್ಸಾಹ ಭಂಗನ. ನೋಡು ಪೌಲಸ್ತ್ಯ ವಂಶ ಕಳಶಾಂಬುದಿ ಚಂದ್ರನ. ಇದೋ ನೋಡು ಮನ್ನದಾಂಗನ. ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ. ಜಾನಕಿ, ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಲಂಕಾನಗರಕ್ಕೆ. ನಿನ್ನ ಮಾತನ್ನು ಕೇಳದೆ ರಾಣಿಯಂತಹ ವಿಪತ್ತಿಗೆ ಗುರಿಯಾದರು. ಈ ದುರುಳದಿಂದ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಪೂಜ್ಯರಾದ ದಶರಥ ಮಹಾರಾಜರೇ, ಮೈದುನರಾದ ಲಕ್ಷ್ಮಣರೇ, ಯಾರಾದರೂ ಬಂದು ನನ್ನನ್ನು ಕಾಪಾಡಬಾರದೆ? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಅಯ್ಯ, ದಶರಥ ಮಹಾರಾಜನ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತರಿಲ್ಲದ ವೇಳೆಯಲ್ಲಿ ದೂರಳದು ನನ್ನನ್ನು ಮೋಸದಿಂದ ಅಪರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವ ಈತನಿಂದ ಕಾಪಾಡು ಪಕ್ಷಿರಾಜನೇ, ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಮುದಿಹತ್ತೆ, ಮೊದಲು ನೀನಾರೆಂಬುದನ್ನು ತಿಳಿಸು. ಮೊದಲು ನೀನು ಯಾರೆಂದು ಹೇಳು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ನೀನಾರೆಂಬುದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಈತನು ಮಹಾಪರಾಕ್ರಮಶಾಲಿ ಎಂದೇ ಕೇಳಿರುವೆನು. ಈತನಿಂದ ಉಪಾಯವಾಗಿ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರ ಸಮಬಲಶಾಲಿಗಳಾದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನರಿತು ಯುದ್ಧ ಮಾಡೋಣ. ಇದಕ್ಕೆ ನೀನೇನು ಹೇಳುವೆ? ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆ ನನ್ನ ಜೀವದ ನೆಲೆ ನನ್ನ ಎಡಗಾಲಿನ
ಅದೃಷ್ಟದಲ್ಲಿರುವುದು, ನಿನ್ನ ಜೀವನದ ನೆಲೆಯಲ್ಲಿರುವುದು. ನನ್ನ ಜೀವದ ನೆಲೆ ನನ್ನ ಎರಡು ರೇಖೆಗಳಲ್ಲಿರುವುದು. ಸರಿ, ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಜಾನಕಿ, ಇನ್ನು ನಿನ್ನ ಸಹಾಯಕರು ಯಾರೂ ಇಲ್ಲ. ನನ್ನ ರಥವು ಸಿದ್ಧವಾಗಿರುವುದು. ಲಂಕಾ ನಗರಕ್ಕೆ ನನ್ನನ್ನು ರಕ್ಷಿಸಲು ಹೋಗಿ ನಿನಗೆ ಎಂತ ಉಂಟಾಯಿತು. ಪಕ್ಷರಾಜನೇ, ಇಲ್ಲಿ ನಡೆದ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಲುಪಿಸುವವರೆಗೂ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ. ಲಂಕಾ ನಗರಕ್ಕೆ. ಲಕ್ಷ್ಮಣ, ಸೀತೆ ಓರ್ವಳನ್ನೇ ಬಿಟ್ಟು ಬಂದೆಯಾ? ಅಣ್ಣ, ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಹಾರ್ತದೋನಿ ಕೇಳಿ ಬರಲು ಮಾತೆಯವರು ಭೀತರಾಗಿ ಎಷ್ಟು ಬೇಡವೆಂದು ಹೇಳಿದರು. ಆ ವಾಚ್ಯ ಶಬ್ದಗಳ ನಾಡಿ ನನ್ನನ್ನು ನಿಂದಿಸಿ ಕಳುಹಿಸಿದರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಸಾರಂಗ ರೂಪದಲ್ಲಿ ಬಂದಿದ್ದನು. ನಡೆ, ಸೀತೆಯನ್ನು ನೋಡೋಣ. ನಡೆಯೋಣ. ಸೀತಾ, ವೈದೇಹಿ, ಜಾನಕಿ, ಎಲ್ಲಿರುವೆ ಮನೋಹರೆ? ಲಕ್ಷ್ಮಣ, ಸೀತೆಯು ಕಾಣುತ್ತಿಲ್ಲವಲ್ಲ. ಗೋದಾವರಿ ತೀರದಲ್ಲೇನಾದರೂ ಇರುವಳೇನೋ ನೋಡೋಣ. ನಡೆ. ಧರಣಿ ಜಾತೆ ಮಾತೆ ಸೀತೆ ಕಣದಾದಳೆ ರಾಮ ಕಣದಾದಳೆ. ಧರಣಿ ಜಾತೆ
ಅಲ್ಲೆಲ್ಲಿಯೂ ಮಾತೆಯವರು ಕಾಣುತ್ತಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿದೆ. ಇನ್ನೇನು ಮಾಡಲಿ? ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನ? ಆರಾಮಾದೊಳ್ಳು ನಿನ್ನ ಆರೋಕದ್ವೈದಾರೋ ಆರಾಮಾದೊಳ್ಳು ನಿನ್ನ ಆರೋಕದ್ವೈದಾರೋ ಕ್ರೂರ ಮೃಗಂಗಾಳಿ ಚೇರೆ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿ ಮಮ ಪ್ರಾಣ ನಾಯಕಿ ತೊರೆದಲ್ಲಿ ಪೋದೆ ಸೀತಾ ಸೀತಾ ಆರಾಮಾದೊಳು ನಿನ್ನ ಆರೋಕದ್ವೈದಾರೋ ಕ್ರೂರ ಮೃಗಗಾಳಿ ಸೇರೆ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿ ಮಮ ಪ್ರಾಣ ನಾಯಕಿ ತೊರೆದಲ್ಲಿ ಓದೆ ಸೀತಾ ಸೀತಾ ರಾಮಚಂದ್ರ, ರಾಮ, ದಶರಥ ರಾಜೇಂದ್ರ. ಅಗ್ರಜ, ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು. ಇದೇನಾದರೂ ಮಾತೆಯವರನ್ನು ನುಂಗಿರಬಹುದೇ? ರಾಮಚಂದ್ರ, ಇಲ್ಲ ತಡೆ ಲಕ್ಷ್ಮಣ, ಆತನು ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾನೆ. ರಾಮಚಂದ್ರ, ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ರಾಮ. ಅಯ್ಯ ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ಅಯ್ಯ, ದಶರಥ ಚಕ್ರವರ್ತಿಯಾದ ಶ್ರೀರಾಮಚಂದ್ರನು. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಗಂಟೆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರುವ ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ಆ ಜಟಾಯು ನನಗೋಸ್ಕರ ಪ್ರಾಣ ಬಿಟ್ಟೆಯಾ? ಲಕ್ಷ್ಮಣ, ನೋಡಿದೆಯಾ? ನಮಗೆ ಸಹಾಯ ಮಾಡಲು ಬಂದ ಈ ಪಕ್ಷಿರಾಜನು ಮೃತ್ಯು ಹೊಂದಿದನು. ಈತನು ನಮ್ಮ ತಂದೆಯ ಸ್ನೇಹಿತನಾದ್ದರಿಂದ ಈತನ ಅಂತ್ಯಕ್ರಿಯೆಗಳನ್ನು ನೆರವೇರಿಸಿ ಸೀತಾನ್ವೇಷಣ ಕಾರ್ಯದಲ್ಲಿ ಮುಂದುವರಿಯೋಣ. ಪ್ರೇಮ ಜಾಯೆ ಸೋಮಮೋಗೆ ಸಖಿಯೇ जानकी सुवा गाये सीता प्रेम जाए सोममोगे सखिए जानकी शोभा
ಜಾನಕಿ ಮನೋಹರೆ ಮಾತಾ ಜನನಿ. ಸರಸಲೀಲಾ ಚೆಗೋರೆ ಶೃಂಗಾರ ಲಾರೆ ಸರಸಲೀಲಾ ಚೆಗೋರೆ ಶೃಂಗಾರ ಲಾರೆ ಸರಸ ಲೀಲಾ ಚಿಗುರೆ ಶೃಂಗಾರ ಲಾರೆ ಸರಸ ಲೀಲಾ ಚಿಗುರೆ ಶೃಂಗಾರ ಲಾರೆ ಅನುಪಮಾ ಸೀತಾ ಸೀತಾ ಅನುಪಮಾ ಮೇರೆ ವನರು ಹಾಲೋಚ ಅನುಪಮಾ ರೀರೆ ವನರು ಹಾಲೋಚ ಅನುಪಮ ಅನುಪಮಾ ನೀರೆ ವನರು ಹಾಲೋಚ ಮಜಾಯಿ ಸೋಮ ಮೋಗಿ ಸಖಿಯೇ ಜಾನಕಿ ಸುವಗಾಯೇ ಆ ಸೀತಾ ಜಾನಕಿ ಮನೋಹರೆ ಎಲ್ಲಿರುವೆ? ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಜಾನಕಿಯು ಸಿಗುತ್ತಿಲ್ಲವಲ್ಲ. ಸೀತೆ ನಲಿದು ನಾನು ಒಂದು ಕ್ಷಣವೂ ಬದುಕಿರಲಾರೆ. ಶಾಂತನಾಗು ಅಗ್ರಜ. ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವವರು ಯಾರಿದ್ದಾರೆ? ನಡೆಯೋಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನೂ ತಿಳಿಯೋಣ. ಇನ್ನೆಲ್ಲಿ ದೊರಕೋಳು ನನ್ನ ಸೀತಾ? ಕಂಡಿರೆ ತವರೆಯೇ ಮತ್ತೆ ಕೋಗಿಲೆಯೇ ತರುಲದೆಗಳಿರ ಕಂಡಿರೆ ಎನ್ನ ಸೀತೆಯ ಕಂಡಿರೆ ಪಲ್ಲವ ಇಲ್ಲ ಲಕ್ಷ್ಮಣ, ಇಲ್ಲ. ಸೀತೆ ನಳೆದು ನಾನು ಅರೆಕ್ಷಣವೂ ಬದುಕಿರಲಾರೆ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು
ಗುರು ವಸಿಷ್ಠರು, ಮಾತೆಯರು, ರಾಮ ರಾಮ ಸೀತೆಯಲ್ಲಿ, ಜನಕಸುತೆಯಲ್ಲಿ ಎಂದು ಹೇಳಿದರೆ ನಾನು ಏನು ಹೇಳಲು? ಈ ಅಪಮಾನವನ್ನು ಸೇರಿಸಿ ನಾನು ಜೀವಿಸಲಾರೆನು. ಅದು ಆ ಮುಂದೆ ಕಾಣುವ ಪರ್ವತದಿಂದ ಉರುಳಿ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆ. ನಿಲ್ಲು ಅಗ್ರಜ, ನಿಲ್ಲು. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಾನು ನಿನ್ನನ್ನೇ ಹಿಂಬಾಲಿಸುವೆನು. ನಡೆಯೋಣ. ಆಂಜನೇಯನೇ, ಆಂಜನೇಯನೇ, ಸುಗ್ರೀವರಾಜನೇ, ಬೇಗ ಬಾ, ಬೇಗ ಬಾ. ಬಂದೆ ಬಂದೆ. ಅದು ಅತ್ತ ನೋಡು, ಯಾರೋ ಇರುವರು ಸುಕುಮಾರರು. ಕಬಂದ ಎಂಬ ರಾಕ್ಷಸನೆಂದು ತಿಳಿಯದೆ ಪರ್ವತವೆಂಬ ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರನ್ನು ತಡೆದು ನಿಲ್ಲಿಸಿ ಬೇಗನೆ ಕರೆದುಕೊಂಡು ಬಾರಯ್ಯ ಆಂಜನೇಯನೇ. ಆಗಬಹುದು ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ ಹಿಂದಿರುಗಿ ಹಿಂದಿರುಗಿ. ಏನು, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ? ಲಕ್ಷ್ಮಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಸಿಳಿ ಹಾಕೋಣ. ಆಗಲೇ ಲಕ್ಷ್ಮಣ, ಈ ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ತಕ್ಷಣ ನನ್ನ ಮನಸ್ಸಿಗೆ ಒಂದು ರೀತಿಯಾದ ಶಾಂತಿ ಸಮಾಧಾನಗಳು ಲಭಿಸುತ್ತಿರುವು. ಆದ್ದರಿಂದ ನಾವು ಇಲ್ಲಿಯೇ ಸ್ವಲ್ಪ ಸಮಯ ಕಳೆದು ಮುಂದೆ ಹೋಗೋಣ. ನೊಂದು ಬೆಂದ ನಿನ್ನ ಮನಸ್ಸಿಗೆ ಇಲ್ಲೇ ಸಮಾಧಾನ ಸಿಗುವುದಾದರೆ ಹಾಗೆಯೇ ಆಗಲಿ. ಕುಳಿತುಕೊಳ್ಳಿ. ದಳದಂತೆ ಒಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಒಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಒಳೆವ ಕಣ್ಗಳುಳ್ಳ, ನಳಿನ ದಳದಂತೆ ಒಳೆವ ಕಣ್ಗಳುಳ್ಳ, ವಾನು ಚಂದ್ರರಂ ಬೆರಗುಗೊಳಿಸುತ್ತಿರುವ, ವಾನು ಚಂದ್ರರಂ ಬೆರಗುಗೊಳಿಸುತ್ತಿರುವ ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾವು ಬೆರಗುಗೊಂಡಿರೆ ನಾನು, ಕಂಡು ಕಂಡು ನಾವು ಬೆರಗುಗೊಂಡಿರೆ ನಾನು, ಕಂಡೇ ಮೂರ್ತಿಗಳ ಕಣ್ಣಾರ ಕಂಡೇ ಮೂರ್ತಿಗಳ ಕಂಡೇ ಇವರು ಯಾರೋ ಮಹಾನ್ ಭಾವರಂತೆ ಕಾಣ್ತಾರೆ. ಇವರಿಂದ ಈ ಕಬಂದಳ ಶಾಪ ವಿಮೋಚನೆ ಆಯಿತು ಎಂದ ಮೇಲೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರದ್ದು ರಾಜಪುತ್ರರೆಂದು ಭಾವಿಸುತ್ತದೆ. ಜಟವಲ್ಕಳಧಾರಿಗಳಾಗ ಅಂದರೆ ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವ ಯಾರಾಗಿರಬಹುದು? ಲಕ್ಷ್ಮಣ, ಈ ವಿಚಿತ್ರ ಮೂರ್ತಿಯನ್ನು ನೋಡಿದೆಯಾ? ಕಬಂದನ ವಿಚಾರವನ್ನು ತಿಳಿಸಿದವನು ಈತನೇ ಇರಬಹುದು. ಹೌದು. ಅದು ಅಲ್ಲದೆ ಆತನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳನ್ನು ನೋಡಿಯ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆ. ಇತಿವರ ನುಡಿಯ ದೂರದಲ್ಲಿ ಕೇಳಿ
ಸ್ವಾರ್ಥದಲ್ಲಿ ಸಂತಸವ ತಾಳ್ದೆ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯೇ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಗಿ ತಿಳಿಯೇ ರಕ್ಷಿಸುವ ತ್ವರೆ ಬಂದ ಎಲ್ಲ ರಕ್ಷಿಸುವ ತ್ವರೆ ಬಂದ ಚಿಂತೆ ಮೇಲ ಕೈಯ ಅದು ಆನಂದ ಧನ್ಯನಾದೆ ಧನ್ಯನಾದ ಜಗಗಳಲ್ಲಿ ಪೂರ್ವ ಪುಣ್ಯನಾದ ಕ್ಷಣಾರ್ಧದಲ್ಲಿ ಕರಿಬರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ಇದೇನಿದು ಆಶ್ಚರ್ಯ ನನ್ನ ಕರ್ಣ ಕುಂಡಲಗಳು ಯಾರ ಕಣ್ಣಿಗೂ ಗೋಚರಿಸುತ್ತಿಲ್ಲ ಈವರೆಗೆ ಗೋಚರವಾಗಿದೆ ಎಂದ ಮೇಲೆ ನನ್ನ ತಾಯಿ ಅಂಜನಾದೇವಿ ಹೇಳಿದ ಮಾತು ಸಫಲವಾಯಿತೆ ಮಗು ಮಗು ನಿನ್ನ ಕರ್ಣ ಕುಂಡಲಗಳು ಯಾರು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದಿದ್ದಳು ಇರಲಿ ಇವರು ಯಾರೆಂಬುದು ಇವರ ನಿಜಾಂಶವನ್ನು ತಿಳಿಯುವುದು ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯ ಮಾದ ನಾಮದೇವು ಹೇಳಿ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯ ಮಾದ ನಾಮದೇವು ಹೇಳಿ ರಮಣೀಯವಾದ ನಾಮಧೇಯವಂ ಹೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ
ಸಾರ್ವಭೌಮರೆ ನೀವು ಸಿರಗಿ ಚಿರಮಲ್ಕಗಳೇಕೆ ಸಾರ್ವಭೌಮರೆ ನೀವು ಸಿರಗಿ ಚಿರಮಲ್ಕಗಳೇಕೆ ಶ್ರಮದೊಳಿ ವನದಿ ಸಂಚರಿಸಲೇಕೆ ಪಾವನಾತ್ಮರೆ ಬೇಡಿ ಪೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಡಿ ಪೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಡಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ಪಾಪಿರಾವಣನೆನ್ನ ಪತ್ತಿಯನ್ನು ಕದ್ದೊಯ್ದ ಪದವರೆಯದೆ ರೀತಿ ಹೋಗುತ್ತಿವೆ ವಯ್ಯ ಅಯ್ಯ ಯಾರಾದೊಡೆ ಯಾರಾದೊಡೆ ನೀಯಮ್ಮ ಪ್ರಾಣ ನೀನೋ ಬೇರೆಲ್ಲ ವಾಯು ನಂದನನು ನಾನು ಆರಾಧಿಸೈ ಪರಮ ಭಕ್ತ ನೀನೋ ರಾಮದೂತಾನುಮಂತನು ನಾನು ಬಹುರಾಗ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ದೇವತಾ ಸನ್ನಿಧಿ ಗುರು ಹಿರಿಯರ ಸನ್ನಿಧಿ ರಿಕ್ತಾಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದಂಥ ಫಲಪುಷ್ಪಾಲಾದಿಗಳನ್ನು ತೆಗೆದುಕೊಂಡು ಬಂದು ಇವರ ಪಾದಕ್ಕೆ ಅರ್ಪಿಸಿ ಧನ್ಯನಾಗುವುದು.
वेदाय वेदसे रघुनाथाय नाथाय सीताय पदाहे नमस्ते 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 भोरा दाशरथे पाहि माಂ ಪಾಹಿ ಮಾಂ ಪಾಹಿ ಮಾಂ ಹಿಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಪ್ರಭು ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆ. ನೀನು ಯಾರು? ನಿನ್ನ ವೃತ್ತಾಂತವೇ? ಇಲ್ಲಿಯ ಸಮಾಚಾರವೇ? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಭಾರತಿಯಂತಲೂ ಹನುಮಂತನೆಂತಲೂ ಕರೆಯುವರು ಪ್ರಭು. ಇಲ್ಲೇ ಸಮೀಪದಲ್ಲಿ ನಮ್ಮ ಒಡೆಯನಾದ ಸುಗ್ರೀವರಾಜ ತಾವು ಅಲ್ಲಿಗೆ ದಯ ಮಾಡಿಸಿದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವುದು. ಮಾರುತಿ, ಮಾರ್ಗಾಯಾಸದಿಂದ ನಾವುಗಳು ಬಹಳವಾಗಿ ಬಳಲಿದ್ದೇವೆ. ಆ ನಿನ್ನ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ತಮ್ಮ ಅಪ್ಪಣೆಯಂತೆ ಆಗಬಹುದು. ಓ ಸುಗ್ರೀವರಾಜ, ಆಂಜನೇಯನೇ, ಬೇಗ ಬಾ ಬೇಗ ಬಾ. ಬಂದೆ ಬಂದೆ. ಈಗ ಬಂದಿರತಕ್ಕಂಥವರು ಶತ್ರು ಪಕ್ಷದವರಲ್ಲ. ನಮ್ಮನ್ನು ಉದ್ಧರಿಸಲು ಜಗದೊಡೆಯಾದ ಶ್ರೀರಾಮ ಲಕ್ಷ್ಮಣರು ಬಂದರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನಬಿಸ್ಕೋ. ನಮ್ಮ ವಂಶವೇ ಪಾವನವಾಗುವುದು. ಆಗಲಿ. ಬಕುತರ ಪೊರೆಯುವ ದೀನರ ಬಂಧು, ಬಕುತರ ಪೊರೆಯುವ ದೀನರ ಬಂಧು, ಒರೆಯನು ಆಲಿಸಿ ಕರುಣಾಮೂರುತಿ, ಒರೆಯನು ಆಲಿಸಿ ಕರುಣಾಮೂರುತಿ, ಬಕುತರ ಪೊರೆಯುವ ದೀನರ ಬಂಧು. ರಾಮ ರಾಮಚಂದ್ರ ಅಯ್ಯ ಸುಗ್ರೀವರಾಜನೇ, ನಿನಗೆ ಮಂಗಳವಾಗಲಿ. ಅಯ್ಯ ಸುಗ್ರೀವರಾಜ, ನೀನು ಯಾರು? ನಿನ್ನ ವೃತ್ತಾಂತವೇನು? ಅದು ಅಲ್ಲದೆ ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು ತಿಳಿಸುತ್ತೇನೆ.
ನಾನು ನಾನು ಕಿಷ್ಕಿಂಧಾಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬರಲು ನಮ್ಮಣ್ಣನಾದ ವಾಲಿಯು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಆಗ ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಣ್ಣನಾದ ವಾಲಿಯು ಆತನನ್ನು ಬೆನ್ನಟ್ಟಿ ಹೋದನು. ಆಗ ಆ ರಾಕ್ಷಸನು ಒಂದು ಗುಹೆಯನ್ನು ಪ್ರವೇಶಿಸಲು ನಮ್ಮಣ್ಣನೂ ಸಹ ಗುಹೆಯನ್ನು ಪ್ರವೇಶ ಮಾಡಿದನು. ನನ್ನನ್ನು ಗುಹಾದ್ವಾರದಲ್ಲಿ ಕಾವಲಿರಿಸಿ ನಮ್ಮಣ್ಣನು ಗುಹೆಯನ್ನು ಪ್ರವೇಶಿಸಿದನು. ವರ್ಷ ಕಾಲವಾದರೂ ಯಾರೊಬ್ಬರೂ ಕೂಡ ಗುಹೆಯಿಂದ ಹೊರಗೆ ಬರಲೇ ಇಲ್ಲ. ವರ್ಷ ನಂತರ ಗುಹೆಯಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಇದನ್ನು ಕಂಡ ನಾನು ಗುಹಾದ್ವಾರಕ್ಕೆ ದೊಡ್ಡದಾದ ಬಂಡೆಯನ್ನು ಇಟ್ಟು ನಮ್ಮಣ್ಣನೇ ಮೃತಪಟ್ಟಿರುವುದೆಂದು ತಿಳಿದು ನಾನು ಪಟ್ಟಣಕ್ಕೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗಲು ಸಿದ್ಧನಾದ. ಆಗ ನಮ್ಮಣ್ಣನು ಆ ರಾಕ್ಷಸನ್ನು ಕೊಂದ ನಮ್ಮಣ್ಣನು ಹಿಂದಕ್ಕೆ ಗುಹಾದ್ವಾರದಲ್ಲಿ ಇಲ್ಲದಿರುವುದನ್ನು ಕಂಡು ನನ್ನ ತಮ್ಮ ನನ್ನ ಸಾವನ್ನೇ ಬಯಸಿದ್ದಾನೆಂದು ತಿಳಿದು ನನ್ನನ್ನು ಕೊಲ್ಲಲು ಹಿಮ್ಮೆಟ್ಟಿ ಬಂದನು. ನಾನು ಆತನಿಗೆದರಿ ನಾನಾ ದೇಶಗಳನ್ನು ಸಂಚರಿಸಿ ಎಲ್ಲಿಯೂ ನೆಲೆನಿಲ್ಲದು ಜಾಗವಿಲ್ಲದೆ ಕೊನೆಗೆ ಈ ಋಷಿಮುಖ ಪರ್ವತದಲ್ಲಿ ನೆಲೆಗೊಂಡಿರುವನು ಸ್ವಾಮಿ. ಆದರೆ ನಮ್ಮ ಅಗ್ರಜನು ಇಲ್ಲಿಗೆ ಮಾತ್ರ ಬರಲಾರನು ಪ್ರಭು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು ಸುಗ್ರೀವರಾಜ? ಪ್ರಭು, ನಮ್ಮ ಅಣ್ಣನಾದ ವಾಲಿಯು ಆ ರಾಕ್ಷಸವನ್ನು ಕೊಂದು ಆತನ ಕಳೆಬರವನ್ನು ಕಿತ್ತೆಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹಾಮುನಿಗಳ ಆಶ್ರಮದ ಮೇಲೆ ಬಿದ್ದವು. ಇದನ್ನು ಕಂಡ ಮಹರ್ಷಿಗಳು ಯಾರು ಈ ಕೃತ್ಯವನ್ನು ಮಾಡಿದರು ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರವಾಗಲಿ ಎಂದು ಶಾಪವಿತ್ತಿರುವರು ಪ್ರಭು. ಅದು ಅಲ್ಲದೆ ಪ್ರಭು, ಆತನು ನನ್ನ ಮಡದಿಯನ್ನೂ ಸಹ ಅಪಹರಿಸಿರುವನು ಪ್ರಭು. ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಕರೆ ಆ ವಾಲಿಯನ್ನು, ಆತನನ್ನು ಒಂದೇ ಬಾಣದಿಂದ ಸಮರಿಸುವೆ. ನಿನಗೆ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟುವೆನು. ಆದರೆ ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಹಾಗೇ ಆಗಲಿ ಪ್ರಭು. ಪ್ರಭು ಪ್ರಭು ವಾಲಿ ಎಂದರೆ ಸಾಮಾನ್ಯನೇ. ಆತನನ್ನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುವ ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರೇ ವಾಲಿಯ ಕೊಲ್ಲುವ ಸೂರ್ಯನೆಂದು ಮತಂಗ ಮಹಾಮುನಿಗಳ ವರವಿದೆ ಪ್ರಭು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಇದೋ ನೋಡು. ಈಗ ನಿನ್ನ ಅನುಮಾನ ಪರಿಹಾರವಾಯಿತೆ. ಕರೆ ಆ ವಾಲಿಯನ್ನು. ಅಪ್ಪಣೆ